ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ಎಡಿಸ್ ಯೂಟ್ಯೂಬ್ ಚಾನಲ್. ಪ್ಲಸ್ ನಾನು ನಿಮಗೆ ಇವತ್ತು ನೋಡೋದ್ರಲ್ಲಿ ನಿಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ಗೆ ಈ ರೀತಿ ನಿಮ್ಮೊಂದು ಪೇಜ್ ಏನು ಯಾವ ರೀತಿ ಸೆಟ್ ಮಾಡ್ಕೊಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ಹೇಳ್ಬೇಕು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಹೇಳ್ಬೇಕಾದ್ರೆ ತುಂಬಾ ಟ್ರೆಂಡಿಂಗ್ ಅಂದ್ರೆ ಪ್ರತಿಯೊಬ್ಬ ಮೊಬೈಲ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ರೀತಿ ಸೆಟ್ ಮಾಡಬೇಕು. ನಾನು ಕೂಡ ಈ ರೀತಿ ನನ್ನೊಂದು ಮೊಬೈಲ್ ನೋಟಿಫಿಕೇಶನ್ ಪ್ಯಾಡ್ಗೆ ಈ ರೀತಿ ನನ್ನೊಂದು ಫೋಟೋಸ್ ಅನ್ನು ನಾನು ಕೂಡ ಸೆಟ್ ಮಾಡಬೇಕು. ಅದು ಹೆಂಗೆ ಸೆಟ್ ಮಾಡುವಂತ ತುಂಬಾ ಜನ ಹುಡ್ತಾ ಇದ್ರು. ತುಂಬಾ ಜನ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಂಡು ಪ್ರಾಬ್ಲಮ್ ಆಗಿತ್ತು ಎಲ್ಲರಿಗೆ. ಯಾಕಂದ್ರೆ ಈ ರೀತಿ ನಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ ಯಾವ ರೀತಿ ನಾವು ನಮ್ಮೊಂದು ಫೋಟೋಸ್ ಸೆಟ್ ಮಾಡ್ಕೊಂತ ತುಂಬಾ ಜನ ಕೇಳ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ. ಮತ್ತೆ ಅದರಲ್ಲಿ ನೋಡಬಹುದು ನಿಮ್ಮೊಂದು ಆಲ್ ಮೆಟೀರಿಯಲ್ಸ್ ನೋಡಬಹುದು ಯಾವ ರೀತಿ ಕಾಣ್ತೀವಿ. ಒಂದು ಆರ್ಟ್ ಸಿಂಬಲ್ ಗೈತೆ ಕಾಣ್ತಾ ಇದೆ ನೋಡಿ. ಈ ರೀತಿ ನಿಮ್ಮೊಂದು ಸಿಂಬಲ್ ಕೂಡ ಯಾವ ರೀತಿ ಮಾಡೋದು, ಮತ್ತೆ ಅದ್ರ ಜೊತೆಗೆ ಈ ರೀತಿ ನಿಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ ಅಲ್ಲಿ ನಿಮ್ಮೊಂದು ಪೇಜ್ ಏನು ಯಾವ ರೀತಿ ಆಡ್ ಮಾಡುವಂತ ನಾ ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟನೂ ಕೂಡ ಆಗುತ್ತೆ. ಪ್ರತಿಯೊಬ್ಬ ನಿಮ್ಮ ಒಂದು ಮೊಬೈಲ್ ನಿಮ್ಗೆ ಯಾವ ಒಂದು ಪೇಜ್ ಬೇಕು, ನಿಮ್ಮ ಒಂದು ಫ್ರೆಂಡ್ಸ್ ಪೇಜ್ ಆಗಿರ್ಬೋದು, ನಿಮ್ಮ ಒಂದು ಯಾರದೋ ಒಂದು ಪೇಜ್ ಕೂಡ ನೀವು ಈಸಿಯಾಗಿ ಸೆಟ್ ಮಾಡೋದು. ಅದು ಯಾವ ರೀತಿ ಸೆಟ್ ಮಾಡುವಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದ್ರೂ ಹೊಸ ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಯಾಕಂದ್ರೆ ನೋಡಬಹುದು ಈ ರೀತಿ ನಿಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ಗೆ ಈ ರೀತಿ ನಿಮ್ಮೊಂದು ಪೇಜ್ ಯಾವ ರೀತಿ ಸೆಟ್ ಮಾಡ್ಕೋದು ಅಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನೋ ಜಸ್ಟ್ ಈ ರೀತಿ ಪೇಜ್ ಸೆಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನಿರ್ಬೇಕಪ್ಪ ಅಂದ್ರೆ ಏನೂ ಇಲ್ಲ. ಜಸ್ಟ್ ನಿಮ್ಮ ಒಂದು ಆಲ್ ಮೊಬೈಲ್ ಯಾವುದೇ ಒಂದು ಮೊಬೈಲ್ ಇದ್ರೆ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಪ್ರತಿಯೊಂದು ಮೊಬೈಲ್ ಕೂಡ ಸೆಟ್ ಆಗುತ್ತೆ. ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಜಸ್ಟ್ ಏನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಇದ್ರೆ ಸಾಕು, ನೀವು ಈಸಿಯಾಗಿ ನಿಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ಗೆ ಈ ರೀತಿ ನೀವು ನಿಮ್ಮೊಂದು ಇಮೇಜ್ ಅನ್ನು ಸೆಟ್ ಮಾಡ್ಕೋದು. ಅಪ್ಲಿಕೇಶನ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅದನ್ನು ಕೂಡ ನಾವು ವಿಡಿಯೋದಲ್ಲಿ ಎಂಡದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಅಪ್ಲಿಕೇಶನ್ ಅಲ್ಲಿ ಮೂಲಕ ನೀವು ಯಾವ ರೀತಿ ನಿಮ್ಮೊಂದು ಪೇಜ್ ಅನ್ನು ಯಾವ ರೀತಿ ಸೆಟ್ ಮಾಡೋದು, ಮತ್ತೆ ಈ ರೀತಿ ಆರ್ಟ್ ಸಿಂಬಲ್ ಗತಿ ಯಾವ ರೀತಿ ನಿಮ್ಮೊಂದು ಸಿಸ್ಟಮ್ಸ್ ಚೇಂಜ್ ಮಾಡೋದು, ಅದರ ನಂತರ ನೀವು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೀವು ಇದು ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಈ ರೀತಿ ನಿಮ್ಮ ಒಂದು ನೋಟಿಫಿಕೇಶನ್ ಪ್ಯಾಡ್ಗೆ ನಿಮ್ಮ ಒಂದು ಪೇಜ್ ಯಾವ ರೀತಿ ಸೆಟ್ ಮಾಡೋದು ನೋಡೋಣ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ ಫ್ರೆಂಡ್ಸ್. ಜಸ್ಟ್ ಏನೂ ಇಲ್ಲ, ನೀವು ನಿಮ್ಮೊಂದು ನೋಟಿಫಿಕೇಶನ್ ಪ್ಯಾಡ್ಗೆ ನೀವು ನಿಮ್ಮೊಂದು ಪೇಜ್ ಸೆಟ್ ಮಾಡ್ಕೊಂಡು ಜಸ್ಟ್ ಏನೋ ಒಂದು ಅಪ್ಲಿಕೇಶನ್ ಬೇಕು. ಅಪ್ಲಿಕೇಶನ್ ಯಾವ್ದಲ್ಲ ಅಂದ್ರೆ ಒನ್ ಸೈಡ್ ಅಪ್ಲಿಕೇಶನ್ ಅಂತ ನೀವು ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾನು ನಿಮಗೆ ಲಾಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ನೀವು ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀವಿ, ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಒನ್ ಸೈಡ್ ಅಂತ ಓಪನ್ ಆಗುತ್ತೆ. ಆನಂತರ ಇಲ್ಲಿ ನಿಮಗೆ ಪರ್ಮಿಷನ್ ಕೊಡಬೇಕು. ನಿಮ್ಮ ಡಿವೈಸ್ ಪರ್ಮಿಷನ್ ನಾ ಕೊಡ್ತೀನಿ ನೋಡಿ. ಅಲೋ ಕೊಟ್ಟು ಪರ್ಮಿಷನ್ ಕೊಡಬೇಕು. ಇದು ಕೂಡ ಡಿವೈಸ್ ಪರ್ಮಿಷನ್ ಕೊಡಬೇಕಾಗುತ್ತೆ. ನಾ ಕೊಡ್ತೀನಿ ನೋಡಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕ್ಲಿಯರ್ ಏನ್ ನೋಡ್ಕೊಳ್ಳಿ. ಪ್ರತಿಯೊಂದು ಡಿವೈಸ್ ಪರ್ಮಿಷನ್ ಕೊಡಬೇಕೈತೆ. ಡಿವೈಸ್ ಪರ್ಮಿಷನ್ ಕೊಟ್ಟ ತಕ್ಷಣ ಆಟೋಮೆಟಿಕ್ ಅಲೋ ಕೊಡಬೇಕೈತೆ ನೋಡಿ. ಈ ರೀತಿ ನೀವು ಪ್ರತಿಯೊಂದಕ್ಕೂ ಕೂಡ ಡಿವೈಸ್ ಪರ್ಮಿಷನ್ ಕೊಡಬೇಕು. ಹೇಳ್ಬೇಕಾರೆ ನಾನು ನಿಮಗೆ ತೋರಿಸ್ತೀನಿ ಕ್ಲಿಯರ್ ಆಗಿ. ಈಗ ನೋಡಿ ಮೊದಲನೇದಾತು ಸೆಕೆಂಡು ಬಂದ್ಬಿಟ್ಟು ನೋಡಿ ಇಲ್ಲಿ ಡಿವೈಸ್ ಪರ್ಮಿಷನ್ ಕೊಡಬೇಕು. ಇದನ್ನು ಕೂಡ ಡಿವೈಸ್ ಪರ್ಮಿಷನ್ ಕೊಡಲೇಬೇಕು. ನೀವು ಪ್ರತಿಯೊಂದು ಕೂಡ ಡಿವೈಸ್ ಪರ್ಮಿಷನ್ ಕೊಟ್ಟ ತಕ್ಷಣ ಆಟೋಮೆಟಿಕ್ ಅಲೋ ಕೇಳುತ್ತೆ. ಈಗ ನೀವು ನಿಮ್ಮ ಒಂದು ಮೊಬೈಲ್ ನೀವು ಡಿವೈಸ್ ಪರ್ಮಿಷನ್ ಕೊಡಬೇಕು ಅಪ್ಲಿಕೇಶನ್ಗೆ. ಆನಂತರ ನೀವು ಈ ರೀತಿ ಪ್ರತಿಯೊಂದು ಆನ್ ಮಾಡಿದ ತಕ್ಷಣ ನಿಮಗೊಂದು ಇಲ್ಲಿ ನೋಡಬಹುದು. ಇದನ್ನು ಕೂಡ ಆನ್ ಮಾಡ್ಬೇಕು. ಡಿವೈಸ್ ಪರ್ಮಿಷನ್ ಕೊಡಬೇಕು ಸಿಸ್ಟಮ್ ಅಂತ. ಇದು ನೋಟಿಫಿಕೇಶನ್ ಕೂಡ ಆನ್ ಮಾಡ್ಬೇಕಾದ್ರೆ ಆನ್ ಆಗೈತೆ. ಇಲ್ಲಿ ಡಿವೈಸ್ ಪರ್ಮಿಷನ್ ಕೊಡಬೇಕಾಗುತ್ತೆ. ಆನಂತರ 10 ಸೆಕೆಂಡ್ ವೇಟ್ ಮಾಡ್ಬೇಕಾಗುತ್ತೆ. ನನ್ನ ಡಿವೈಸ್ ಪರ್ಮಿಷನ್ ಕೊಡ್ಬೇಕಾದ್ರೆ ನೋಡಬಹುದು ನೀವು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿ ನೋಡ್ಕೋಬಹುದು ನೀವು. ಇಲ್ಲಿ ನೋಡಿ ಈಗ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ ನೋಡಿ. ಈಗ ನಾನು ಈಗ ಬ್ಯಾಕ್ ಬರ್ತೀನಿ. ಈಗ ನೋಡಿ ಇದು ಡಿವೈಸ್ ಪರ್ಮಿಷನ್, ಇದು ಲಾಸ್ಟ್ ಡಿವೈಸ್ ಪರ್ಮಿಷನ್. ಇದನ್ನು ಕೂಡ ಕೊಡಬೇಕು ನೀವು. ಇದು ಆಫ್ ಮಾಡಿ ಕೊಡಬೇಕಾಗುತ್ತೆ. ಇದನ್ನು ಕೂಡ ನೀವು ಡಿವೈಸ್ ಪರ್ಮಿಷನ್ ಕೊಡಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಒಂದೇ ಕೈಯಲ್ಲಿ ಹಿಡಿದಿದೆ, ಅದಕ್ಕೋಸ್ಕರ ಇದನ್ನಾಗಿದೆ ಇರಲಿ ನೋಡಿ. ಡಿವೈಸ್ ಪರ್ಮಿಷನ್ ಕೊಡಬೇಕಾಗುತ್ತೆ. ನಾನು ಕೊಡ್ತೀನಿ ನೋಡಿ. ಈಗ ಇದು ಕೂಡ 10 ಸೆಕೆಂಡ್ ಕೇಳ್ತಾ. ಇದನ್ನು ಕೂಡ ಡಿವೈಸ್ ಪರ್ಮಿಷನ್ ನೀವು ಕೊಡಬೇಕು. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ವರ್ಕ್ ಆಗಬೇಕಪ್ಪ ಅಂದ್ರೆ ಡಿವೈಸ್ ಪರ್ಮಿಷನ್ ಕೊಡಬೇಕು. ಆನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ. ಈಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ. ಈಗ ಬ್ಯಾಕ್ ಬರ್ತೀನಿ. ಈಗ ನೋಡಿ ಈಗ ಬ್ಯಾಕ್ ಬಂದ ತಕ್ಷಣ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗಿದೆ ನೋಡಬಹುದು ನೀವು. ಅಪ್ಲಿಕೇಶನ್ ಅಲ್ಲಿ ಈ ರೀತಿ ನೀವು ಓಪನ್ ಆಗಿದೆ ಈಗ ನಿಮ್ಗೆ ಅಪ್ಲಿಕೇಶನ್. ಈಗ ನೀವು ನಿಮ್ಮ ಒಂದು ಮೊದಲನೇದಾಗಿ ನಾವು ನಿಮಗೆ ಆರ್ಟ್ ಸಿಂಬಲ್ ಯಾವ ರೀತಿ ಸೆಟ್ ಮಾಡೋದು ತೋರಿಸ್ತೀನಿ. ಲೇಯರ್ ಅಂತ ಕಾಣ್ತಾ ಇದೆ ನೋಡಿ, ಲೈಟು ಅಂತ ಇತರ ಮೇಲೆ ಕ್ಲಿಕ್ ಮಾಡಿ ಪೆನ್ ಈ ತರಕಂತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡಬಹುದು ನಿಮಗೆ ನೀವು ಆರ್ಟ್ ಸಿಂಬಲ್ ಯಾವ ರೀತಿ ಸೆಟ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಸಿಂಬಲ್ಸ್ ಅಂತ ಇರ್ತವೆ ನೋಡಬಹುದು. ನಾನು ನಿಮಗೆ ತೋರಿಸ್ತೀನಿ. ಹಲವಾರು ಸಿಂಬಲ್ಗಳು ಬರ್ತವೆ ಇಲ್ಲಿ ನಿಮಗೆ ನೋಡಬಹುದು. ಈಗ ನಾನು ನಿಮಗೆ ತೋರಿಸ್ತೀನಿ ಆರ್ಟ್ ಸಿಂಬಲ್ಸ್ ಆಗಿರ್ಬೋದು. ಈಗ ಆರ್ಟ್ ಸಿಂಬಲ್ಸ್ ನೋಡಿ. ಈಗ ಈ ಆರ್ಟ್ ಸಿಂಬಲ್ಸ್ ಅನ್ನು ನೋಡಿ ಆರ್ಟ್ ಸಿಂಬಲ್ಸ್ ಸೆಟ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ. ಈಗ ಆರ್ಟ್ ಸಿಂಬಲ್ಸ್ ನೋಡಿ ಇಲ್ಲಿದೆ. ಆರ್ಟ್ ಸಿಂಬಲ್ಸ್ ಮೇಲೆ ಸೆಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆರ್ಟ್ ಸಿಂಬಲ್ ಗತಿ ಎಲ್ಲ ಚೇಂಜ್ ಆಗುತ್ತೆ ನೋಡಬಹುದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ಈ ಆರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ಏನೂ ಇಲ್ಲ, ನೀವು ಆ ರೀತಿ ಮಾಡಬಹುದು. ಮತ್ತೆ ಈ ತರ ನೋಡಬಹುದು 3 ಸಿಸ್ಟಮ್ಸ್ ಕೂಡ ಕುಣಿಸ್ಕೋಬಹುದು ನಿಮ್ಮೊಂದು. ಈಗ ನಾನು
3 ನೋಡಬಹುದು. ಇಲ್ಲಿ 3 ಇಷ್ಟೇ ಕುಂಟಿರುತ್ತೆ. ನಾನು ನಿಮಗೆ ಸೈಡ್ ತೋರಿಸ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಇಷ್ಟೇ ಕುಂಟಿರುತ್ತೆ ನೋಡಬಹುದು. ಇಲ್ಲಿ ನೋಡಿ 1 2 3 ಈ ರೀತಿ 3 ಸಿಸ್ಟಮ್ಸ್ ಕೂಡ ನೀವು ಕುಣಿಸ್ಕೋಬಹುದು ಈ ಅಪ್ಲಿಕೇಶನ್ ಮೂಲಕ ನೋಡಬಹುದು. ನೀವು 3 ಬೇಕಾದ್ರೆ 5 ಬೇಕಾದ್ರೆ 5 7 ಬೇಕಾದ್ರೆ 7 ಕುಣಿಸ್ಕೋಬಹುದು ನೋಡಬಹುದು. ಈಗ ನೋಡಿ ಈ ರೀತಿ ನೋಡಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಬಹುದು. ಇಲ್ಲಿ 8 ಬೇಕಾದ್ರೆ ಸೆಟ್ ಮಾಡ್ಕೋಬಹುದು ನೀವು ನೋಡಬಹುದು. ನೀವು ಪ್ರತಿಯೊಂದು ನೋಡಬಹುದು. ಈ ರೀತಿ 8 ಕೂಡ ಸೆಟ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೋಬಹುದು. ಜಸ್ಟ್ ಈಸಿಯಾಗಿ ನೀವು ತುಂಬಾ ಈಸಿಯಾಗಿ ನೀವು ಸೆಟ್ ಮಾಡ್ಕೋಬಹುದು ನೋಡಬಹುದು. ಓಕೆ ಮೇಲೆ ಕ್ಲಿಕ್ ಮಾಡಬಹುದು. ಈ ರೀತಿ ಮಾಡಿ ನೀವು ನಿಮ್ಮ ಸಿಂಬಲ್ಸ್ ಅನ್ನು ಈಗ ಸೆಟ್ ಮಾಡಬಹುದು. ಈಗ ನೀವು ನಿಮ್ಮ ಒಂದು ನೋಟಿಫಿಕೇಶನ್ ಈ ನೋಟಿಫಿಕೇಶನ್ಗೆ ನಿಮ್ಮ ಒಂದು ಫೋಟೋಸ್ ಯಾವ ರೀತಿ ಆಡ್ ಮಾಡೋಂತ ನಾನು ತೋರಿಸ್ತೀನಿ ನೋಡಿ. ಇನ್ನೊಂದು ಜಸ್ಟ್ ಬ್ಯಾಕ್ ಬರಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ನಿಮಗೆ ಬ್ಯಾಕ್ ಬನ್ನಿ. ಆನಂತರ ಇಲ್ಲಿ ಕಲರ್ಸ್ ಅಂತ ಕಾಣ್ತಾ ಇದೆಲ್ಲ ಆಪ್ಷನ್. ಈಗ ನಿಮ್ಮೊಂದು ಫೋಟೋ ಸೆಟ್ ಮಾಡ್ಬೇಕಾದ್ರೆ ನೋಟಿಫಿಕೇಶನ್ ಇನ್ನೂ ಜಸ್ಟ್ ಕಲರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಲರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲನೇ ಬರುತ್ತೆ ನೋಡಿ. ಕಸ್ಟಮ್ಸ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ ಅಂತ ಕೇಳುತ್ತೆ. ಆನಂತರ ನಿಮ್ಮೊಂದು ಗ್ಯಾಲರಿ ಕೇಳುತ್ತೆ. ನಿಮ್ಮೊಂದು ಗ್ಯಾಲರಿ ಕೊಟ್ಟು ನಿಮಗೆ ಯಾವೊಂದು ಫೋಟೋಸ್ ಬೇಕು ಅದನ್ನು ಫೋಟೋಸ್ ಅನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ನನ್ನೊಂದು ಫೋಟೋಸ್ ಅನ್ನು ನಾನು ನಿಮಗೆ ತೋರಿಸ್ತೀನಿ. ಸೆಟ್ ಮಾಡಿ ಅಲೌ ಕೊಟ್ಟು ಇಷ್ಟು ಸೈಜು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಹಾಕಿ. ಈಗ ನೋಡಿ ಇಲ್ಲಿ ಮೇಲ್ಗಡೆ ಸೆಟ್ ಅಂತ ಕಾಣುತ್ತೆ ನೋಡಬಹುದು. 10 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡನ್ ಅಂತ ಬರುತ್ತೆ. ಡನ್ ಆಗಿದೆ. ಈಗ ನಾನು ಓಪನ್ ಮಾಡ್ತೀನಿ ನೋಡಿ. ಈಗ ನನ್ನೊಂದು ಮೊಬೈಲ್ಗೆ ನನ್ನೊಂದು ನೋಟಿಫಿಕೇಶನ್ಗೆ ನನ್ನೊಂದು ಫೋಟೋಸ್ ಈಗ ಆಡ್ ಆಗಿದೆ. ಈ ರೀತಿ ಮೂಲಕ ನೀವು ಈಸಿಯಾಗಿ ಈ ಅಪ್ಲಿಕೇಶನ್ ಮೂಲಕ ಈಸಿಯಾಗಿ ನೀವು ನಾನು ನಿಮಗೆ ತೋರಿಸ್ತೀನಿ. ಇದ್ರ ಮೂಲಕ ನೀವು ನಿಮ್ಮೊಂದು ನೋಟಿಫಿಕೇಶನ್ ಈಸಿಯಾಗಿ ನೀವು ನಿಮ್ಮ ಒಂದು ಫೋಟೋ ಇಮೇಜ್ ಅನ್ನು ಯಾಡ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬರು ಈ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡ್ರೆ ಜಸ್ಟ್ ನಾನು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಒನ್ ಸೈಡ್ ಅಂತ ಸರ್ಚ್ ಮಾಡಿ ಈ ರೀತಿ ಅಪ್ಲಿಕೇಶನ್ ಬರುತ್ತೆ ನೋಡಿ. ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ. ಸ್ವಲ್ಪ ಜೂಮ್ ಇಟ್ಟು ಕಾಣ್ತಾ ಇದೆ ನೋಡಿ. ಒನ್ ಸೈಡ್ ಅಪ್ಲಿಕೇಶನ್ ಅಂತ ಬರುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಿಮಗೆ ಬೇಕಾದ ಇಮೇಜ್ಗಳನ್ನು ಶೇರ್ ಮಾಡ್ಕೊಂಡು ಈ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಯೂಸ್ ಮಾಡಬಹುದು ಅಂತ ಇವತ್ತು ಮುಗಿಸ್ತೇನೆ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಇವತ್ತು ಮುಗಿಸ್ತೇನೆ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೇನೆ ಜೈ ಹಿಂದ್. ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿ. ಬಾಯ್.